ಪಂಡಿತ್ರೆ ಓಹೋ ಬಾಮ್ಮ ರತ್ನಮ್ಮ. ಪಂಡಿತ್ರೆ ನೀನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಯ್ತು. ಎಲ್ಲಿ ಕೈ ಕೊಡು. ನಿನಗೆ ಹೊಟ್ಟೆ ನೋವಲ್ವಾ? ನೋಡಮ್ಮ, ಹೊಟ್ಟೆ ನೋವು ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಾಗೆ. ಗುಡಿ ಪಂಡಿತ್ರೆ, ಹೊಟ್ಟೆ ನೋವು ಇಲ್ಲ, ಯಾವ ಎದೆ ಉರಿನೂ ಇಲ್ಲ. ಓಹೋ, ಹಾಗಾದ್ರೆ ತಲೆನೋವ? ಅಯ್ಯೋ, ತಲೆನೋವು ಇಲ್ಲ, ಯಾವ ನೋವು ಇಲ್ಲ. ಸುಮ್ಕೆ ಇಲ್ದಿದ್ದೆಲ್ಲ ನೋವು ಬರ್ಸ್ಬೇಡಿ ನೀವು. ಮತ್ತ್ಯಾಕ್ ಬಂದೆ? ನಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋಕಿಲ್ಲ, ಅದಕ್ಕೆ ನಿಮ್ ತವ ಗುಳಿಗೆ ತಗೊಂಡೋಗೋಣ ಅಂತ ಬಂದಿರೋದು. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟೆ. ಅದ್ ಸರಿ, ರಾತ್ರಿ ಯಾರ ಹತ್ರ ಮಲ್ಕೋತೀಯ ನೀನು? ಅಯ್ಯೋ ಪಂಡಿತ್ರೆ, ಯಾವ ಮೊಗ್ಲಲ್ಲಿ ಎದ್ದಿದ್ದೀರಾ ಇವತ್ತು? ತಪ್ಪು ತಿಳ್ಕೊಬೇಡಮ್ಮ, ಅಪಾರ್ಥ ಮಾಡ್ಕೋಬೇಡ. ನಾನ್ ಕೇಳಿದ್ದು, ನೀನು ಮಕ್ಕಳ ಜೊತೆ ಮಲ್ಕೋತೀಯ ಅಥವಾ ಗಂಡನ ಜೊತೆ ಮಲ್ಕೋತೀಯ ಅಥವಾ ಒಬ್ಳೇ ಮಲ್ಕೋತೀಯ ಅಂತ. ಹಂಗನ್ನಿ, ನಾನು ನನ್ ಗಂಡನ ಜೊತೆನೆ ಮನಿಕೊಳ್ಳೋದು. ಹಾಗಾದ್ರೆ ಗುಳಿಗೆ ನಿನಗೆ ಕೊಡ್ಲಾ ಇಲ್ಲ ನಿನ್ನ ಗಂಡನ ಕೊಡ್ಲಾ? ಬೇಡ ಬಿಡು, ನಿನ್ನ ಗಂಡನಿಗೆ ಕೊಡ್ತೀನಿ. ಯಾಕೆ? ಅವನು ಸುಮ್ಮನೆ ಮಲ್ಕೊಂಡ್ರೆ ತಾನೇ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಅದೇ ನಮ್ಮ ಔಷಧಿ ಗುಣ. ನೋಡಮ್ಮ, ಇದನ್ನ ತಗೊಂಡ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬಹುದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ರೆ ಸುಮಾರು ಒಂದು 4-5 ಗಂಟೆ ಕಾಲ ನಿದ್ರೆ ಮಾಡ್ಬೋದು. ಆಮೇಲೆ ಇದೆಯಲ್ಲ, ಇದು ತಗೊಂಡ್ಬಿಟ್ರೆ ಪರ್ಮನೆಂಟ್ ನಿದ್ದೆ ಮಾಡ್ಬೋದು. ಬೇಡ ಹಾಗಾದ್ರೆ ಇದು ಬೇಡವಾ? ಮತ್ತೆ ನೋಡಮ್ಮ, ಇದಿದೆಯಲ್ಲ, ನೋಡಕ್ಕೆ ಒಳ್ಳೆ ಸೇಮ್ ಗೋಲಿ ತರನೇ ಇರುತ್ತೆ. ಇದು ತಗೊಂಡ್ಬಿಟ್ರೆ ಸುಮಾರು 12 ಗಂಟೆ ಕಾಲ ನಿದ್ರೆ ಮಾಡಬಹುದು. ಮೈ ಮೇಲೆ ನೀರ್ ಹಾಕಿದ್ರು ಎದ್ದೇಳಲ್ಲ, ತಲೆ ಮೇಲೆ ಕೊಲ್ಲೆತ್ತು ಹಾಕಿದ್ರು ಎದ್ದೇಳಲ್ಲ. ಹಂಗಾದ್ರೆ ಇದೇ ಗುಳಿಗೆ ಕೊಡಿ. ತಗ, ಊಟ ಮಾಡಿದ್ಮೇಲೆ ಕೊಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಈ ಗುಳಿಗೆನ ನೀರಿಗೆ ಹಾಕಿದ ಕೂಡಲೇ ಪರ್ರಂತ ಕರ್ಕೊಂಡ್ಬಿಡುತ್ತೆ. ಅದು ನೀರಿದ್ದಾಗೆ ಇರುತ್ತೆ. ಅದನ್ನೇ ನಿನ್ ಗಂಡ ಕುಡಿಸ್ಬಿಡು. ಬಾರಮ್ಮ, ನಿದ್ರೆ ಮಾತ್ರೆ ತಂದಿರೋ ರತ್ನಮ್ಮ, ಬಾಬಾ. ಪಂಡಿತ್ರು ಒಳ್ಳೆ ಗುಳಿಗೆನೆ ಕೊಟ್ಟವ್ರೆ. ಇವತ್ ರಾತ್ರಿ ನಮ್ಮ ಯಜಮಾನಂಗ ಹಾಕದೆಯ. ಹಾಕಮ್ಮ, ಹಾಕು, ನೋಡ್ಕೊಂಡು ಹಾಕು. ನಿನ್ ಗಂಡನಿಗೆ ಹಾಕ್ತಿಯೋ ಬೇರೆಯವ್ರಿಗೆ ಹಾಕ್ತಿಯೋ? ಲೇ ಅಳಿಮಯ್ಯ, ಗಾಡಿ ಹಿಂಗ್ ಹೋಗ್ತಾ ಇರೋದು ನೋಡಿದ್ರೆ ಅಲ್ಲಿ ತಲುಪ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ. ತಲುಪ್ತೀವಲ್ವೋ ಗೊತ್ತಿಲ್ಲ, ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ. ಓಹೋ, ಹಂಗೆ. ಓಕೆ, ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು. ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನೋ ಯಾವ್ದಾರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ, ವಾಪಸ್ ಬರಲ್ಲ ಅಂತ ಹೇಳಿದ್ದು. ನಾನೇನೋ ಮಾಡಿದೆ ಅಂಥದ್ದು? ಏನ್ ಮಾಡ್ದೆ ಅಂತೆ? ಲಾಸ್ಟ್ ಟೈಮ್ ಸೋಮನಳ್ಳಿಗೆ ಹೆಣ್ಣು ನೋಡಕ್ ಹೋಗಿದ್ದಾಗ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೆನ್ಸ್ಕೋ. ನಮ್ಮ ಯಜಮಾನ್ರು ಬಂದ್ರು, ಕಾಫಿ ತಂದ್ರು. ಕೊಡೆ ಕಾಫಿ ತಗೊಳ್ಳಿ, ಕಾಫಿ ತಗೊಳ್ಳಿ. ನಾನಿ, ನೀನಾ? ನಿಜನಾ? ನಿಜ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನೀನು ಮರೆತು ಹೆಂಗ್ ಚೆನ್ನಾಗಿರ್ಲಿ ಹೊಸು. ಚಿಕ್ಕ ವಯಸ್ಸಲ್ಲಿ ಗುಂಡಾಗಿ ಹೆಂಗಿದ್ದೋ ಹಾಗೇ ಇದೀಯಾ. ನೀನು ಹಂಗೆ ಇದೀಯಾ. ಥೂ, ನಂಗೆ ನಾಚಿಕೆ ಆಗತ್ತಪ್ಪ. ಹಳೆದೆಲ್ಲ ನೆನಪಿದೀಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಾವಿಬ್ರು ಮದುವೆ ಆಗ್ಬೇಕು ಅನ್ಕೊಂಡಿದ್ವಲ್ಲ, ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯ ನಾಣಿ? ನೋಡ್ತಾನೇ ಇರ್ಬೇಕು ಅನಿಸ್ತದೆ ಕಣೆ. ಏನ್ ನಡೀತಿದೆ? ನಡಿಬೇಕಾದಾಗ್ಲೇ ನಡೀಲಿಲ್ಲ, ಈಗಿನ್ನೇನಪ್ಪ ನಡೀತದೆ ಅಂದ್ರೆ ಅವಳು ನಿಮ್ಮ ಅತ್ತೆ ಆಗ್ಬೇಕಿದ್ದಳು ಕಣೋ. ಕೈ ಮುಗಿತೀನಿ, ಈಗಲೂ ಅತ್ತೆ ಮಾಡ್ಕೊಳಕ್ಕೆ ಬಂದಿರೋದು. ದಯವಿಟ್ಟು ಹಾಳು ಮಾಡಬೇಡ. ಸರಿ ಬಿಡಪ್ಪ, ನೋಡೇ ನೋಡ್ಬಿಡು. ಆಯ್ತು. ಅಂದಂಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ, ಕಿರಿಕಿಲ ತೋಡಾಡ್ಕೊಂಡು, 5 ಜನನು ನನ್ನ ಮಕ್ಕಳೇನೆ. ಈಗ ಮದ್ವೆ ಆಗ್ಬೇಕಾಗಿರೋಳು ಕೊನೆ ಅವಳು, 6ನೇ ಅವಳು. ತಿರ್ಗಾ ಏನೋ ಹೇಳ್ತಾರಲ್ಲ ಇವರು. ಅಂದ್ರೆ ಎಲ್ರು ನೋಡಕ್ಕೆ ನಿಮ್ ತರನೇ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗ ನಿಮ್ಗೇನು ಅನುಮಾನ ಇಲ್ಲ ತಾನೆ? ಅಯ್ಯೋ, ನಮ್ ತಾಯಣಗೂ ಇಲ್ಲ. ಅವ್ರು ಹೆಂಗ್ ಹುಟ್ಟಿದ್ರು ಅಂತ ನಾನು ದೇವ್ರನೇ ಕೇಳಲ್ಲ. ಸರಿ ಬಿಡಿ. 5 + 1 = 6. 6 ಮಕ್ಕಳ.
ಏ ದಡಿಯ ನನ್ನ ಮಗನೇ, ನನ್ನ ಡೌಗೆ ಎಷ್ಟು ಕಷ್ಟ ಕೊಟ್ಟಿದೆಯೋ ಹಿಂಗೆ ಹಾಕ್ಬಿಟ್ಟವನೆ. ಮಗಳೇ ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ. ಇಷ್ಟೊತ್ತಾದ್ರೂ ಸಿಂಗಾರ ಆಗಿಲ್ವ? ಮಳೆ ಹಾಕೊಂಡಿಲ್ಲ, ಹೂ ಮುಡ್ಕೊಂಡಿಲ್ಲ. ಏನೇ ನಿನ್ ಮಗಳು ಗೋಳು? ಮಾಡ್ಕೊಂಡ್ರೆ 7 ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ. ये टेस्ट गर्ल लाइक yeah ಬಾಯ್. ಅವಯ್ಯ ನಿನ್ನೆ ಗುರಾಯಿಸ್ತವನೆ. ಮಕ್ಳು ಬೇರೆ ಪೈಲ್ವಾನ್ ತರ ಅವ್ರೆ, ಹಿಡ್ಕೊಂಡು ಕಿತ್ತಾಕ್ಬಿಡ್ತಾರೆ. ಕೆಳಗಿಳಿಸು ಏನ ಕಣ್ಣ. ನಾನು ಬೇರೆ ಅನ್ಕೊಂಡೆ. ರೇ ಸೋಮೆ, ಇವಳು ನನ್ನ ಹೆಂಡ್ರು. ನೀವು ನೋಡಕ್ ಬಂದಿರೋದು ನನ್ನ ಮಗಳನ್ನ. ಕೂತ್ಕೊಳಕ್ಕಾಗಲ್ವಾ? okay see you ನೀವು ನಡೀರಿ, ಹೇಳ್ ಕಳಿಸ್ತೀವಿ. ಹುಡುಗಿಗೂ ಓಕೆ ಇರುತ್ತಲ್ವಾ? thanks ಅವಾಗ ಅವಾಗ ಬರ್ತಿರು ನಾಣಿ. ವಸು ಬಾಯ್. ಹೆಸರು ನಾಣಿ. ಮನ್ಸಲ್ಲಿ ಇದ್ದಿದ್ದು ಬಾಯಿಗೆ ಬಂದಿತ್ತಲ್ಲ. ಬಾಗ್ಲಾಕ್ರೋ. ಅದೊಂದ್ ಸರಿನಪ್ಪ ಅಷ್ಟೇ. ಅದೊಂದ್ ಸರಿ ಅಲ್ಲ, 99 ಮದುವೆನ ಹಾಳು ಮಾಡಿರೋದೇ ನೀನು. ಮುಂದೋಡ್ಕೊಂಡು ನೋಡ್ಸು ಸುಮ್ಮನೆ. ಏನ್ ಗೊತ್ತಾ ನಿನ್ಗೆ? ಏನು ನಿನಗ್ ಸಿಗದೇ ಇರೋ ಸುಖ ನನಗ್ ಸಿಗ್ತಿದ್ಯಲ್ಲ ಅಂತ ಹೊಟ್ಟೆ ಉರಿ. ಉರಿಯಲ್ವಾ ಅಲ್ಲಿಮಯ್ಯ? ಹೊಟ್ಟೆ ಉರಿಯಲ್ವಾ? ಗಂಡ್ಸು ಅಂತ ನಾನೊಬ್ಬನ ಇದ್ದೀನಲ್ಲ, ಪ್ರಾಯಿಗೆ ಬಂದಿದ್ದೀನಲ್ಲ. ನಮ್ಮ ಅಕ್ಕ ಬಾವ ಎಲ್ಲಾದ್ರೂ ಹೆಣ್ಣು ನೋಡಿ ನನ್ನ ಮದುವೆ ಮಾಡಿದ್ರ ಹೇಳಿಮಯ್ಯ. ಗಂಡಸಿನ ಈ 7 ಅಂತಸ್ತಿನ ಪ್ರಾಯದ ಶಾಖ ನನ್ನ ಕಣ್ಣಿದ್ರಿಗೆ ಕರಗಿ ನೀರು ಹಾಕ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ, ಒಂದು ಕಿಂಡಿ ಹುಡುಕ್ಲಿಲ್ಲ. ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೇ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಹಳೆ ಡವ್ವು, ಅವ್ರ ಚಿಕ್ಕಮ್ಮ ಹಳೆ ಡವ್ವು, ಅವ್ರ ತಾತ ಹಂಗೆ, ಅಜ್ಜಿ ಅವ್ರು ಇವ್ರು ಅಂತ ಏನಾದ್ರು ಕ್ಯಾತೆ ತೆಗ್ದೆ ಕಲ್ಲೇ ತಗ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಈಗ ಹಂಗೆ ಮಾಡಲ್ಲ. ಅವಾಗೇನೋ ಅಳುಗುಳಿ ಮನೆ ಆಡಿದ್ದು, ಕೆಸರು ಗದ್ದೆ ಆಡಿದ್ದು, ಆ ನೆನಪಿಗೆ ಹಂಗಂದೆ ಅಷ್ಟೇ. ಈ ಸರಿ ನೋಡಪ್ಪ, ನಿನಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನಡಿಯಪ್ಪ. ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಅಲ್ಲ ನೋಡೋದೆ. ಮಾವ ಅನ್ನೋದು. ಅದೇ ಮತ್ತೆ